ಕೆಂಪೇಗೌಡ ಶಾಲೆ ಖಾಸಗಿ ಶಾಲೆಗಳಿಗಿಂತಲೂ ಏನೂ ಕಮ್ಮಿ ಇಲ್ಲ. ಕೆಂಪೇಗೌಡ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಸನ್ಮಾನ ಕಾರ್ಯಕ್ರಮ. ಶಾಲೆಯ ಹಳೆಯ ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸನ್ಮಾನ ಸಮಾರಂಭ. ಕೆಂಪೇಗೌಡ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಜಿಲ್ಲೆಯ ಯಾವ ಖಾಸಗಿ ಶಾಲೆಗಳಿಗಿಂತಲೂ ಏನೂ ಕಮ್ಮಿ ಇಲ್ಲ. ಇಲ್ಲಿ ವಿದ್ಯಾಭ್ಯಾಸ ಮಾಡಿರುವವರು ಉನ್ನತ ಹುದ್ದೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಸದರಿ ಶಾಲೆಯ ಹಳೆಯ ವಿದ್ಯಾರ್ಥಿ ಎಸ್ ಚಕ್ರಾಧರ್ ಐಎಫ್ಎಸ್ ಅಧಿಕಾರಿ ತಿಳಿಸಿದ್ದಾರೆ. ಇಂದು ತಾಲೂಕಿನ ಕಲ್ಲಹಳ್ಳಿ ರಸ್ತೆಯಲ್ಲಿ ಇರುವ ಶ್ರೀ ಕೆಂಪೇಗೌಡ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಚಿಂತಾಮಣಿ ಒಕ್ಕಲಿಗರ ಸಂಘ ಟ್ರಸ್ಟ್ ಇವರ ವತಿಯಿಂದ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿಗಳಾದ ಚಕ್ರಾಧರ್ ಎಸ್ ಮತ್ತು ಆರ್ಎಂ ಭರತ್ ಕುಮಾರ್ ಡಿಆರ್ಎಫ್ಒ ಅವರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಸನ್ಮಾನ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಶಿಕ್ಷಕರು ಮತ್ತು ಒಕ್ಕಲಿಗರ ಸಂಘದ ಸಹಕಾರದಿಂದ ಯಾವುದೇ ಖಾಸಗಿ ಶಾಲೆಗಳಿಗಿಂತ ಸಕಲ ಸೌಲಭ್ಯಗಳುಳ್ಳ ಸುಸಜ್ಜಿತ ಮಾದರಿ ಶಾಲೆಯಾಗಿ ರೂಪುಗೊಂಡಿದೆ ಎಂದ ಅವರು, ಪೋಷಕರು ತಾವು ಅನುಭವ ಪಡೆದುಕೊಂಡು ತಮ್ಮ ಅನುಭವವನ್ನು ಮಕ್ಕಳಿಗೆ ಉಪದೇಶವಾಗಿ ನೀಡುತ್ತಾ ಸಾಗಿದ್ರೆ ನಿಮ್ಮಂತೆ ನಿಮ್ಮ ಮಕ್ಕಳು ಕೂಡ ಜೀವನದ ಪಾಠವನ್ನ ಕಲಿತು ಬದುಕು ಸಾಗಿಸುವ ಕಲೆಯಲ್ಲಿ ಅಭ್ಯಾಸ ಪಡೆದುಕೊಳ್ಳುತ್ತಾರೆ ಎಂದರು. ಸೊ ಸೇಮ್ ನೀವು ಕೂಡ ಲೈಫಲ್ಲಿ ಎಲ್ಲಿಗೆ ಹೋಗಬೇಕು, ನಾವು ಏನು ಥಿಂಕ್ ಮಾಡಬೇಕು, ಏನು ಅಚೀವ್ ಮಾಡಬೇಕು ಅನ್ನೋದನ್ನು ಮನಸ್ಫೂರ್ತಿಯಾಗಿ ಕಷ್ಟಪಡಬೇಕು. ನಮ್ಮ ಲೈಫ್ನ ಯಾರೂ ಏನೂ ಮಾಡೋಕ್ಕಾಗಲ್ಲ. ನಾವೇ ನಮ್ಮ ಲೈಫ್ನ ಪಾತ್ರನ ಕರೆಕ್ಟಾಗಿ ಹಾಕೊಂಡು ಎಲ್ಲಿಗೆ ರೀಚ್ ಆಗಬೇಕು, ಯಾವ ಥರ ಕ್ಯಾರೆಕ್ಟರ್ ಬರಬೇಕು ನಾವೇ ರೂಪಿಸ್ಕೋಬೇಕು. ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಸಹೋದರರಾದ ಡಾಕ್ಟರ್ ಎಂಸಿ ಬಾಲಾಜಿ ರೆಡ್ಡಿ ಅವರು ಮಾತನಾಡಿ, ಶೀಘ್ರದಲ್ಲೇ ಈ ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ಗಳನ್ನು ಆರಂಭ ಮಾಡಿ 6 ತಿಂಗಳ ಒಳಗಡೆ ಶಾಲೆಯ ಸುತ್ತ ಕಾಂಪೌಂಡ್ ನಿರ್ಮಾಣ ಮಾಡಿ ಮಾಜಿ ಸಚಿವ ಎ ಚೌಡರೆಡ್ಡಿ ಅವರ ಕನಸು ನನಸು ಮಾಡಲಾಗುವುದು ಎಂದು ವಿವರಿಸಿದ ಅವರು, ಒಕ್ಕಲಿಗ ಸಮುದಾಯದ ಒಂದೊಬ್ಬರಿಂದ ಶಾಲೆಯ ಅಭಿವೃದ್ಧಿಗೆ ಅಡೆತಡೆ ಉಂಟು ಮಾಡಿದ್ದು ನೋವಿನ ಸಂಗತಿ ಎಂದು ಹೇಳಿದ್ದಾರೆ. ಈ ವೇಳೆ ಸದರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಕಲಿತು ಉನ್ನತ ಮಟ್ಟಕ್ಕೆ ಏರಿ ಅಧಿಕಾರಿಗಳಾಗಿರುವ ಚಕ್ರಾಧರ್ ಎಸ್ ಮತ್ತು ಭರತ್ ಕುಮಾರ್ ಅವರನ್ನ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಒಕ್ಕಲಿಗರ ಸಂಘದ ಖಜಾಂಚಿ ವಿಭಾಕರ್ ರೆಡ್ಡಿ, ಮುನಿಶ್ಯಾಮರೆಡ್ಡಿ, ಗೋಪಾಲರೆಡ್ಡಿ, ಪಟೀಲ ಅಶ್ವಥ್ ನಾರಾಯಣ ರೆಡ್ಡಿ, ಆಂಜನೇಯ ರೆಡ್ಡಿ, ತಳಗವಾರ ಸೋಮಪ್ರಕಾಶ್, ಅಶೋಕ್ ಕುಮಾರ್, ಸಿಆರ್ಪಿ, ಭಾಸ್ಕರ್ ರೆಡ್ಡಿ, ರೆಡ್ಡಪ್ಪ, ಶ್ರೀನಿವಾಸ್ ರೆಡ್ಡಿ, ಗೌತಮ್, ದೇವರೆಡ್ಡಿ, ಶಾಲೆಯ ಮ್ಯಾನೇಜರ್ ಶ್ರೀನಿವಾಸ್ ರೆಡ್ಡಿ, ಮುಖ್ಯೋಪಾಧ್ಯಾಯರಾದ ರಾಘವೇಂದ್ರ, ಆಂಜನೇಯ ರೆಡ್ಡಿ, ಮುರಳೀಧರ್, ವೆಂಕಟರೆಡ್ಡಿ, ಅಶ್ವಥ್ ರೆಡ್ಡಿ, ಕೃಷ್ಣಪ್ಪ, ಮಂಜುಳಾ ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ.